ಅಂತ ಯುವಕ ಏನು ಗುಂಡಿಗೆ ಬಲಿಯಾಗಿದ್ದನೋ ಆ ಬಲಿಯಾದಂತ ಗುಂಡಿನ ಎಲ್ಲಿಂದ ಹಾರಿದೆ ಅಂದ್ರೆಗಿನ ಅವರು ಕಾಂಗ್ರೆಸ್ಸಿನ ಶಾಸಕರಾದಂತ ಭರತ್ ರೆಡ್ಡಿ ಅವರ ಅಂಗರಕ್ಷಕರು ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರೇ ಆರಿಸಿದಂತ ಮಾತು ಅವತ್ತು ಹೇಳಿದ್ದೀನಿ, ಮೊನ್ನೆ ಹೇಳಿದ್ರಿ, ಇವತ್ತು ಕೂಡ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು FSL ರಿಪೋರ್ಟ್ಸ್ ಎಲ್ಲ ಕೂಡ ಬಂದಿದ್ದಾವೆ, ತನಿಖಾ ವರದಿಗಳೆಲ್ಲ ಕೂಡ ಸ್ಪಷ್ಟನೆ ಮಾಡಿದ್ದಾರೆ. ಆ ಗುಂಡು ಹಾರಿರೋದು ಅವ್ರ ಅಂಗರಕ್ಷಕರಿಂದ ಗುಂಡು ಹಾರಿರೋ ಕಾರಣ ನಮ್ಮ ಚಂದ್ರಶೇಖರ್ ಇವರು ರಾಜಶೇಖರ್ನಂತ ಯುವಕ ಹತ್ಯೆ ಆಗಿದನ್ನಂತ ವಿಚಾರವನ್ನು ಆಲ್ರೆಡಿ ಸ್ಪಷ್ಟನೆಯನ್ನು ಪೊಲೀಸ್ ಅಧಿಕಾರಿಗಳು ಕೂಡ ಕೊಡಂತ ಕೆಲಸ ಮಾಡಿದ್ದಾರೆ. ಹಂಗಾಗಿ ಇವತ್ತು ಬಹಳಷ್ಟು ತನಿಖಾ ತಂಡಗಳು ಬಂದು ಸಾಕಷ್ಟು ಶೋಧನೆ ನಡೆಸ್ತಾ ಇದ್ದಾರೆ. ಸಿಕ್ಕಾಪಟ್ಟಿ ಅಂದ್ರೆ ಇನ್ನ ಬಹಳಷ್ಟು ಗುಂಡುಗಳು ಇನ್ನ ಸಿಗಬೇಕಾಗಿದಾವ. ಯಾಕಂದ್ರೆ ಇವರು ಮಾಡಿದಂತ ಕೃತ್ಯ ಏನಿದೆನೋ ಬಹಳಷ್ಟು ಭಯಭ್ರಾಂತರಾಗಿ ಮಾಡಬೇಕು ಅನ್ನಂತ ಉದ್ದೇಶವನ್ನು ಹಿಡ್ಕೊಂಡು ಪ್ರೀ ಪ್ಲಾನ್ಡ್ ಆಗಿ ಬಂದು ಇವತ್ತು ಎಲ್ಲಾ ಕಡೆಗಳು ಗುಂಡು ಹಾರಿಸಿದ್ರಿಂದ ಇಲ್ಲಿಂದ ಒಂದು 500 ಮೀಟರ್ಸ್ ಹತ್ರ ಗುಂಡು ಹಾರಿಸ್ಕೊಂಡು ಹೋಗ್ಯಾರ. ಕಂಟಿನ್ಯೂ ಹಾರಿಸ್ತಾರ. ನಾನು ಅವತ್ತು ಹೇಳಿದಂಥ ಟೈಮಲ್ಲಿ ಕೂಡ ನಾನು ಯಾವುದೇ ಆಂಟಿಸಿಪೇಟರಿ ಬೇಲ್ಗೆ ನಾನು ಮೂವ್ ಮಾಡಲ್ಲ, ಎಲ್ಲಿಗಳು ತಪ್ಪಿಸ್ಕೊಳ್ಳೋಕಂತ ಕೆಲಸ ಮಾಡಲ್ಲ. ಯಾವತ್ತು ತಪ್ಪಿದ ನಂತರ ಅವತ್ತು ನಾನೇ ಹೋಗಿ ಸರೆಂಡರ್ ಆಗ್ತೀನಿ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಿದ್ದೆ. ಅವತ್ತಿದ್ದಂಥ ವಾತಾವರಣದಲ್ಲಿ ಬಳ್ಳಾರಿ ನಗರ ಜನರು ಅವರಿಂದ ಹಾರಿದನೋ ಇವರಿಂದ ಹಾರಿದನೋ, ಅವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಇವ್ರು ನೋಡಿದ್ರೆ ನಾವು ಹಾರಿಸಿಲ್ಲ ಅಂತಾರ, ಯಾವನು ಹಾರಿಸಿದ್ರು ಅಂತೇಳಿ ಜನರೆಲ್ಲ ಗೊಂದಲ ಇದ್ರು. ಅದು ಕೂಡ ನೋಡ್ರಿ, ಆ ಹುಡುಗ ಯಾರು ನಮ್ಮ ರಾಜಶೇಖರ್ ಅನ್ನೋಂಥ ಹುಡುಗ ಏನು ಪೋಸ್ಟ್ ಮಾರ್ಟಮ್ ಆಗುತ್ತೇನೋ, ಪೋಸ್ಟ್ ಮಾರ್ಟಮ್ ಒಂದೇ ಸಾರಿ ಮಾಡಲಿಲ್ಲ. ಪೋಸ್ಟ್ ಮಾರ್ಟಮ್ ಅನ್ನ 3-4 ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಒಂದು ಬಾರಿ ಪೋಸ್ಟ್ ಮಾರ್ಟಮ್ ಮಾಡೋಂಥ ಟೈಮಲ್ಲಿ ಅವರು ಏನೋ ಒಂದು ಕಡೆ ಷಡ್ಯಂತ್ರವನ್ನು ಮಾಡಿ ಅದ್ರ ಹಂಗೆ ಮುಚ್ಚಾಕ್ಬೇಕನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಆ ಗುಂಡು ತೆಗಿಲಾರ್ದಂತೆ ಆ ಗುಂಡಿದ್ರೆ ಅಕಸ್ಮಿತವಾಗಿ ಅವ್ರ ಮೇಲೆ ಹಾಕಬಹುದನ್ನಂತ ಪ್ರಯತ್ನ ಕೂಡ ಮಾಡಿದಾರ. ಅವ್ರೇನು ಮಾಡಿದಾರ, ಫಸ್ಟ್ ಟೈಮ್ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಆ ಗುಂಡು ಸಿಕ್ಕಿಲ್ಲ. ಆ ಗುಂಡು ಸಿಗಲಾರ್ದಂಥ ಟೈಮಲ್ಲಿ ಅವ್ರದ್ರ ಹಂಗೆ ಹೋಗಿ ಅಂತ್ಯ ಸಂಸ್ಕಾರ, ದಾನ ಸಂಸ್ಕಾರ ಮಾಡ್ಬೇಕನ್ನಂತ ಪ್ರಯತ್ನ ಮಾಡಿದಾರ. ಬಹಳ ಫೋರ್ಸ್ ಆಗಿ ಉಪಯೋಗ ಮಾಡಿದಾರ. ಆದರೆ ಅವ್ರ ಫೋರ್ಸ್ ಏನಿದೆನೋ ಇವತ್ತು ಕಾನೂನು ಅದನ್ನು ಒಪ್ಕೊಳ್ಳೋಕೆ ಸಿದ್ಧ ಇದ್ದಿಲ್ಲ. ಯಾರು ಬಹಳಷ್ಟು ಮಂದಿ ಹಿರಿಯ ನಾಯಕರೆಲ್ಲರೂ ಕೂಡ ಅವ್ರ ಪಾರ್ಟಿಯಲ್ಲಿ ಇದ್ದಂಥ ನಾಯಕರು ಕೂಡ ಯಾರು ಒಪ್ಕೊಳ್ಳೋಕೆ ರೆಡಿ ಇದ್ದಿಲ್ಲ. ಅದನ್ನು ಮುಚ್ಚಾಕಂತ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಇದಂಗೆ ಆಗಲ್ಲ ಅಂತೇಳಿ ಎಲ್ಲ ಹಿರಿಯ ಅಧಿಕಾರಿಗಳು, ದಾವಣಗೆರೆ IG ಸಾಹೇಬರು, ಇಂಟೆಲಿಜೆನ್ಸ್ ಅವರು, ನಮ್ಮ ಹಿತೇಂದ್ರ ಅವರು ಎಲ್ಲರೂ ಕೂಡ ಸಾಕಷ್ಟು ಮಂದಿ ಪೊಲೀಸ್ ಅಧಿಕಾರಿಗಳು ಸೇರ್ಕೊಂಡು ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ. ಎಷ್ಟು ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ದಾರೆ? 2 ಸಾರಿ 3 ಬಾರಿ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿದಾರ. ಮೊದಲನೇ ಬಾರಿ ಪೋಸ್ಟ್ ಮಾರ್ಟಮ್ ಮಾಡಿದಂಥ ಟೈಮಲ್ಲಿ ಕೂಡ ಅದನ್ನ ಹಂಗೆ ಮುಚ್ಚಾಕ ಪ್ರಯತ್ನ ಮಾಡಿದಾರ. ಆ ಪ್ರಯತ್ನ ಮಾಡಿದಂಥ ಟೈಮಲ್ಲಿ ಅವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಗುಂಡು ಹೊರಗೆ ತೆಗಿಬಾರ್ದು. ಅದನ್ನ ಏನಾಗಬೇಕಂದ್ರೆ ಅದನ್ನ ಸಸ್ಪೆನ್ಸ್ ಆಗಿ ಉಳಿಬೇಕನ್ನಂತ ಕಾರಣದಿಂದ ಗುಂಡು ಅದು ತೆಗಿಲಾರ್ದಂತೆ ಮುಚ್ಚಾಕಂತ ಬಹಳಷ್ಟು ರಾಜಕಾರಣಿಗಳು ನೋಡ್ರಿ, ಸರ್ಕಾರದಲ್ಲಿ ಅವರು ಶಾಸಕರು ಇರೋ ಕಾರಣ ಸರ್ಕಾರದ ಮೇಲೆ ಆರೋಪಣೆ ಮಾಡಬೇಕಾಗುತ್ತೆ. ನಾವು ಇವತ್ತು ಭರತ್ ರೆಡ್ಡಿ ಅವರ ಬಹಳ ಕ್ಲಿಯರ್ ಆಗಿದ್ದಲ್ಲ, ಅದರಲ್ಲಿ ಏನು ಸ್ಪಷ್ಟನೆ ಇದೆ. ಭರತ್ ರೆಡ್ಡಿ ಅವರೇ ಈ ಗೊಂದಲ ಪ್ರಾರಂಭ ಮಾಡಿರೋದು. ಭರತ್ ರೆಡ್ಡಿ ಅವರ ಅಂಗರಕ್ಷಕರಿಂದ ಗುಂಡು ಹಾರಿಸಿರೋಂಥದ್ದು, ಗುಂಡು ಹಾರಿಸಿರೋ ಕಾರಣ ಹುಡುಗ ಅಮಾಯಕ ತೀರ್ಕೊಂಡದ. ಅವ್ರು ಏನೊಂದು ಹೇಳಿಕೆಯನ್ನು ಕೊಟ್ಟರು, ಮೊದಲನೇ ಹೇಳಿಕೆಯನ್ನು ಕೊಟ್ಟರಂತ ನಮಗೆ ಅದಕ್ಕೆ ಸಂಬಂಧ ಇಲ್ಲ. ಬಿಜೆಪಿ ಗುಂಡು ಹಾರಿಸಿರುವಂಥದ್ದು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕಂದೇಳಿ ಸುಮಾರು 2,000 ಮಂದಿನ ಹಾಕೊಂಡು ಮನೆ ಹತ್ರ ಬಂದಂಥ ಟೈಮಲ್ಲಿ ಕೂಡ ಏನು ಅಂತ ಹೇಳಿದ್ರೆ ಅವ್ರ ಕಡೆಯಿಂದ ತಪ್ಪಾಗಿದ್ರು ಕೂಡ ಮುಚ್ಚಾಕಂತ ಪ್ರಯತ್ನ ಮಾಡಿದ್ರು. ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಕೂಡ ಅವ್ರನ್ನ ಒಂದೇ ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ, 2-3 ಸಾರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರಿಂದ ಆ ಗುಂಡನ್ನು ಫೋರ್ಸ್ಫುಲ್ ಅಂದರೆ ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಎಲ್ಲರೂ ಕೂಡ ಸೇರ್ಕೊಂಡು ಹಿಂಗೆ ಮಾಡೋದ್ರಿಂದ ಕಾನೂನು ಕೈ ತಗೊಂಡೋಗಿದ್ರೆ ನಾವು ಯಾರು ಒಪ್ಪಂತ ಸ್ಥಿತಿಯಲ್ಲಿ ಇಲ್ಲ ಅನ್ನೋಂಥ ಒಂದು ಸಂದರ್ಭದಲ್ಲಿ ಪುನಃ ಪೋಸ್ಟ್ ಮಾರ್ಟಮ್ 2 ಬಾರಿ ಮಾಡಿ ಆ ಗುಂಡನ್ನು ತೆಗೆಯುವಂತ ಕೆಲಸ ಮಾಡಿದ್ದಾರೆ. ಸರ್, ಈಗ 2 ಕಡೆಯವರು ಕೂಡ ಕಟ್ಟಿಗೆ ಕಲ್ಲು ತಂದಿಟ್ಕೊಂಡಿದ್ರೆ ಅನ್ನೋದಕ್ಕೆ ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ತು ಸರ್. ಎಲ್ಲ ಒಂದು ಕಡೆ ಪೂರ್ವ ನಿಯೋಜಿತ ಅಲ್ವಾ ಸರ್ 2 ಕಡೆಯವರಿಂದ? ಪೂರ್ವ ನಿಯೋಜಿತ ಅಂದ್ರೆ ಶಬ್ದ ಏನು ಅಂತ ಹೇಳಿ 2 ಕಡೆಯಿಂದ ಕಟ್ಟಿಗೆ ಕಲ್ಲು ಅಡ್ವಾನ್ಸ್ ಸಂಗ್ರಹ ಮಾಡಿ ಅಡ್ವಾನ್ಸ್ ಇಟ್ಕೊಳ್ಳೋದು ಪೂರ್ವ ನಿಯೋಜಿತ ಅಂತಾರೆ. ಹೌದು, ಇವತ್ತು ನೋಡ್ರಿ, ಇವತ್ತು ಪೂರ್ವ ನಿಯೋಜಿತ ಅಂದ್ರೆಗಿನ ಅವ್ರು ಯಾರನ್ನ ಹೋಗಿ ನಾವು ಅವ್ರ ಮನೆ ಕಡೆ ಹೋಗ್ಬೇಕಾಗಿತ್ತು. ಯಾಕಂದ್ರೆ ಯಾವತ್ತು ಕೂಡ ಮನುಷ್ಯ ಕಾನ್ಫಿಡೆನ್ಸ್ ಹೆಂಗಿರುತ್ತೆ ಅಂದ್ರೆಗಿನ ಅಧಿಕಾರ ಇರೋಂಥ ಟೈಮಲ್ಲಿ, ವಯಸ್ಸಿರೋಂಥ ಟೈಮಲ್ಲಿ, ಅಧಿಕಾರ ವಯಸ್ಸು ರೊಕ್ಕ ಇರೋಂಥ ಟೈಮಲ್ಲಿ ಅಹಂ ಪ್ರಾರಂಭ ಆಗುತ್ತೆ. ಆ ಅಹಂ ಪ್ರಾರಂಭ ಆದಂಥ ಟೈಮಲ್ಲಿ ಮನುಷ್ಯ ಕಾಲು ಕೆದ್ಕೊಂಡು
ಕಾಲಕ್ಕೆ ಎದುಕೊಂಡೇ ಜಗಳಕ್ಕೆ ಬರ್ತಾನಂದ್ರೆ ನಾವೇನು ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಇವತ್ತು ಹಂಗಾಗಿ 2 ಗಂಟೆ ನಂತರ ಗಲಾಟೆ ಆದ್ಮೇಲೆ ನಿಮ್ಮರು ಅಲರ್ಟ್ ಆಗಿದ್ದಾರೆ? ಇಲ್ಲ, ಯಾವುದೇ ರೀತಿಯಲ್ಲಿ ಕೂಡ ಜನಾರ್ದನ್ ರೆಡ್ಡಿ ಅವರು ನಮ್ಮ ಮನೆ ಹತ್ರ ಬರೋ ತನಕ ಕೂಡ ಯಾವುದೇ ನಮಗೆ ಯಾವುದೇ ಸೂಚನೆ ಹಾಗಾದ್ರೆ ಅಷ್ಟೊಂದು ಕಟ್ಟಿಗೆಗಳು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮುಂದೆ ಹೆಂಗ್ ಬಂದು ಸರ್? ಅಲ್ಲರಿ, ಪೊಲೀಸ್ ಸೆಕ್ಯೂರಿಟಿ ಅವರು ಸಮೇತ ಸರ್ ಅಷ್ಟು ಕಟ್ಟಿಗೆಗಳು ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹೆಂಗ್ ಬಂದು DSP ಸಾಹೇಬ್ರ ಸಮ್ಮುಖದಲ್ಲಿ ಅವರೆಲ್ಲರೂ ಕೂಡ ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು. ಈ ಸ್ಪಾಟ್ ಅಲ್ಲಿ ಅವ್ರು ಇದ್ರು. ಇಲ್ಲೆಲ್ಲ ಸ್ಪಾಟ್ ಅಲ್ಲಿ ಅವ್ರ ಕೈಯಲ್ಲಿ ಬಡಿಗಳಿದ್ದು, ಅವ್ರ ಕೈಯಲ್ಲಿ ಪೆಟ್ರೋಲ್ ಬಾಂಬ್ಸ್ ಇದ್ವು, ಅವ್ರ ಕೈಯಲ್ಲಿ ಮಚ್ಚುಗಳಿದ್ವು. ಸಾಕಷ್ಟು ಮಂದಿ ಆಂಧ್ರದಿಂದ ಗುಂಡಗಳು ಕರ್ಸ್ಕೊಂಡಿದ್ರು. ಸಾಕಷ್ಟು ಮಂದಿ ಅನಂತಪುರ ಬೇರೆ ಬೇರೆ ಬಗಲಗಡೆ ಇದ್ದಂತ ಆಂಧ್ರ ಪ್ರದೇಶ ರಾಜ್ಯದಲ್ಲಿದ್ದಂಥ ಬಗಲಗಡೆ ಎಲ್ಲ ಜಿಲ್ಲೆಗಳಿಂದ ಕರೆಸ್ಕೊಂಡಿದ್ರು. ಲೋಕಲ್ ಏಡ್ಸ್ ಕೂಡ ಸಾಕಷ್ಟು ಮಂದಿ ಯುವಕರು ಡ್ರಗ್ಸ್ಗೆ ಅಭ್ಯಾಸ ಆಗಿ ಬಿಟ್ಟಿದ್ದಾರೆ. ಸರ್ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ ಸರ್ ನೀವು. ಸರ್ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ಲಿಲ್ಲ. ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಕಟ್ಟಿಗೆಗಳು ಹೆಂಗ್ ತಂದಿಟ್ರು, ಯಾಕೆ ತಂದಿಟ್ರು ಅಂತ? ಯಾವುದೇ ಬಡಿಗೆ ನೋಡ್ರಿ, ಬಡಿಗೆಗಳೆಲ್ಲ ತಂದಿರೋದು ಅವರೆಲ್ಲ ಸರ್ ಅವ್ರ ಮನೆ ಮುಂದೆ ಎಲ್ಲರೂ ಕೈಗೆ ತಗೊಂಡಿರೋ ಸಮೇತ ಇದಾವೆ ಸರ್. ಹಂಗಾದ್ರೆ ಅವ್ರು ಬರ್ತಾರಂತ ಅಡ್ವಾನ್ಸ್ ಗೊತ್ತಿದ್ದೇನಾದ್ರೂ ತಂದಿಟ್ರ ಅಂತ? ಇವಾಗ ಅವರು ಬಂದಂತ ಟೈಮಲ್ಲಿ ಅವ್ರ ಕೈಗಳಲ್ಲಿ ಇದ್ದಂತ ಮಚ್ಚುಗಳು ನೋಡಿದಂತ ಟೈಮಲ್ಲಿ, ಕಲ್ಲು ತೂರಾಟ ಆದಂತ ಟೈಮಲ್ಲಿ ಅಲ್ಲಿ ಬ್ಯಾನರ್ಗಳು ಇಟ್ಕೊಂಡು ಇದ್ದಂತ ಕಟ್ಟಿಗೆ ಕಸ್ಕೊಂಡಿರ್ಬೋದು, ಇಲ್ಲ ಅನ್ನಕ್ ಹೋಗಲ್ಲ ನಾನು. ನೋಡ್ರಿ, ನಾನು ಪ್ರಾಮಾಣಿಕ ಅಂತ ಹೇಳಕ್ ಹೋಗಲ್ಲ. ಅವ್ರು ನಡೆದಂತ ಇವ್ರು ಕೂಡ ಕಟ್ಟಿಗಳು ತಗೊಂಡಿರ್ಬೋದು. ಆ ಕಟ್ಟಿಗಳು ತಗೊಂಡಂತವ್ರನ್ನ ವಿಡಿಯೋ ರೆಕಾರ್ಡಿಂಗ್ ಮಾಡಿ, ಡ್ರೋನ್ ಕ್ಯಾಮರಾ ಮೂಲಕ ರೆಕಾರ್ಡಿಂಗ್ ಮಾಡಿ ಆಲ್ರೆಡಿ ಎಲ್ಲರೂ ಕೂಡ ಅರೆಸ್ಟ್ ಮಾಡಂತ ಕೆಲಸಗಳು ಮಾಡಿದ್ದಾರೆ. ಬಹಳ ಗಂಭೀರವಾಗಿರ್ತಕ್ಕಂಥದ್ದು. ಯಾಕಂತಂದ್ರೆ 2-3 ಸರಿ ಪೋಸ್ಟ್ ಮಾರ್ಟಮ್ ಮಾಡಿದ್ರೆ ಅಂತ ಪ್ರಕರಣ ಮುಚ್ಚಾಗುವ ಪ್ರಯತ್ನ ಆಯ್ತು. ಅಲ್ಲ, ನಾನು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಒಂದು ಪೋಸ್ಟ್ ಮಾರ್ಟಮ್ದಲ್ಲಿ ಅವ್ರ ಗುಂಡು ಒಳಗಡೆ ಇಟ್ಟು ಜನಾರ್ದನ್ ರೆಡ್ಡಿ ಕೊಳ್ಳು ಕಟ್ಟಬೇಕನ್ನಂತ ಪ್ರಯತ್ನ ಮಾಡಿದ್ದಾರೆ, ವೆರಿ ಕ್ಲಿಯರ್ ಆಗಿ. ಅಂದ್ರೆ ಅಲ್ಲದೆ ಅಂಗರಕ್ಷಕ ಗುಂಡ ಅಂತೇಳಿ ಕ್ಲಿಯರ್ ಆಗಿದೆಲ್ಲ. ಅವರು ಭರತ್ ರೆಡ್ಡಿ ಅವರ ಇವತ್ತು 2 ಕಡೆ ಅಂಗರಕ್ಷಕರಿದ್ದಾರೆ. ಯಾರ ಕಡೆ ಅಂಗರಕ್ಷಕ ಪ್ರೈವೇಟ್ ಖಾಸಗಿ ಗನ್ಮ್ಯಾನ್ಗಳು ಅಂತ ಹೇಳ್ತೇನೆ. ಒಂದು ಕಡೆ ಸತೀಶ್ ರೆಡ್ಡಿ ಅವ್ರ ಕಡೆ ಕೂಡ ಅಂಗರಕ್ಷಕರು ಖಾಸಗಿ ಗನ್ಮ್ಯಾನ್ಗಳು ಮಹಾರಾಷ್ಟ್ರದವರು, ಬಿಹಾರದವರು, ನಂತರ ಪಂಜಾಬ್ದವರು ಇದ್ದಾರೆ. ಅದೇ ಅಂಗರಕ್ಷಕರು ಕೂಡ ಸೇಮ್ ಅಂಗರಕ್ಷಕರು ಕೂಡ ನಾರಾ ಭರತ್ ರೆಡ್ಡಿ ಅವ್ರ ಹತ್ರ ಕೂಡ ಇದ್ದಾರೆ. ಇವತ್ತು ನಾನೇನು ಹೇಳ್ತಾ ಇದ್ದೀನಿ, ಇವತ್ತು ಅಂಗರಕ್ಷಕರು ಅವ್ರು ಯಾರಿದ್ದಾರೋ ಭರತ್ ರೆಡ್ಡಿ ಅವ್ರ ಜೊತೆಲಿದ್ದಂಥ ಅಂಗರಕ್ಷಕರೇ ಕೊಂದಿರೋದು. ಹೊಂದಿದ್ದಾರೆ ಸರ್. ಇರ್ತಕ್ಕಂಥ ಗುಂಡು ಬದಲಾಯಿಸುವಂತ ಪ್ರಯತ್ನ ಅಲ್ಲ, ಬದಲಾಯಿಸಕ್ಕೆ ಬರೋದೇ ಇಲ್ಲ. ಆ ಥರ ಪ್ರಯತ್ನ ಯಾಕಂದ್ರೆ ನಾನೇನು ಹೇಳ್ತಿದ್ದೀನಿ, ಇವ್ರು ಯಾರು ಅಂಗರಕ್ಷಕರು ನೋಡ್ರಿ. ಇವತ್ತು ಒಂದು ಕೃತ್ಯ ನಡೆದ್ರೆ ನನ್ನ ಅಂಗರಕ್ಷಕ ಇರ್ತಾನ್ರಿ. ಅದು ಅಂಗರಕ್ಷಕ ತೊಂದರೆ ಮಾಡಿ ಏನನ್ನ ಈ ರೀತಿ ಕೃತ್ಯಗಳಾದ್ರೆ ಅದ್ರ ರೆಸ್ಪಾನ್ಸಿಬಿಲಿಟಿ ನಾನು ತಗೋಬೇಕಾಗುತ್ತೆ. ಇವತ್ತು ಯಾರು ಅಂಗರಕ್ಷಕರು ಅಂತ ನೋಡಿದಂಥ ಟೈಮಲ್ಲಿ ನಾರಾ ಭರತ್ ರೆಡ್ಡಿ ಅವರ ಅಂಗರಕ್ಷಕರಾಗಿರೋ ಅವರೇ ಗುಂಡ ಹರಿಸಿರೋ ಕಾರಣ ಅವರು ಇವತ್ತು ಕೃತ್ಯ ನಡಿ ಆ ಹುಡುಗ ಅಮಾಯಕ ತೀರ್ಕೊಂಡೋಗಿದ್ದಾನ. ಅದಕ್ಕೋಸ್ಕರವಾಗಿ ಮೇನ್ ಅಕ್ಯೂಸ್ಡ್ ಆಗಿ MLA ಅವ್ರು ಮಾಡಬೇಕು. ಸರ್ ನಿಮ್ಮ ಡಿಮ್ಯಾಂಡ್ ಏನು ಸರ್? ಈಗ ಸರ್ ನಮ್ಮ ಡಿಮ್ಯಾಂಡ್ ಇಷ್ಟೇ. ನಾನು ಆಲ್ರೆಡಿ ಪಕ್ಷದವ್ರನ್ನ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ. ನನಗೆ ದಯವಿಟ್ಟು ಇದನ್ನ CBIಗೆ ಕೊಡ್ರಿ, ಇಲ್ಲಿ ಸಿಟ್ಟಿಂಗ್ ಜಡ್ಜ್ ಅಂತ ಎಂಕ್ವೈರಿ ಮಾಡಿಸಿ ಅಂತ ಕೇಳ್ತಾ ಇದ್ದೀನಿ. ಅಕಸ್ಮಿತವಾಗಿ ಪಾರ್ಟಿ ಇವತ್ತು ಎಲ್ಲರೂ ಕೂಡ ನನ್ನ ಹಿರಿಯ ನಾಯಕರಾದಂಥ ಸನ್ಮಾನ್ಯ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಯಡಿಯೂರಪ್ಪ ಅವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿಯವರು ಕೂಡ ನಾನು ವಿನಂತಿ ಮಾಡ್ಕೊಂಡಿದ್ದೀನಿ. ಎಲ್ಲ ಕೋರ್ ಕಮಿಟಿ ಸದಸ್ಯರಿಗೆ ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೆ, ನಮ್ಮ ರಾಧಾಮೋಹನ್ ಅಗರ್ವಾಲ್ ಅವ್ರಿಗೆ ಮತ್ತು ರೆಡ್ಡಿ ಅವ್ರಿಗೆ, ಎಲ್ಲರಿಗೂ ನಮ್ಮ ಉಸ್ತುವಾರಿಗಳೆಲ್ಲರಿಗೂ ನಾನು ವಿನಂತಿ ಮಾಡ್ಕೊಂಡಿನಿ. ಅವ್ರು ಜಸ್ಟಿಸ್ ಕೊಡೋಕ್ಕಾಗಲ್ಲ. ನನಗೆ ಗೊತ್ತಿರೋಂಥ ಪ್ರಕಾರ, ಈಗಿರೋಂಥ ಮಾಹಿತಿ ಪ್ರಕಾರ ಈ ನ್ಯಾಯ ಅಂತೂ ಆ ಹುಡುಗಿಗೆ ಸಿಗಲ್ಲ, ನಮಗೆ ಕೂಡ ಸಿಗಲ್ಲ, ನಮ್ಮ ನಗರದ ಜನರಿಗೆ ಸಿಗಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗಬೇಕಂದ್ರಿಗಿನ ನಾನು ಇಲ್ಲಿ ಬಳ್ಳಾರಿಯಿಂದ ಅವಕಾಶ ಮಾಡಿಕೊಟ್ರೆ ಇಲ್ಲಿಂದ ಪಾದಯಾತ್ರೆ ಮಾಡೋ ಕೂಡ ನಾನು ರೆಡಿ ಆಗಿದ್ದೀನಿ. ಬೆಂಗಳೂರು ತನಕ ಪಾದಯಾತ್ರೆ ಮಾಡ್ತೀನಿ. ಎಷ್ಟು ಜನ ಕರ್ಕೊಂಡು ಮಾಡ್ತಾರೆ ಸರ್? ನಮ್ಮ ಡಿಮ್ಯಾಂಡ್ ಏನಿದೆ, ನಮ್ಮ ಡಿಮ್ಯಾಂಡ್ ಏನಿದೆನೋ ಒಂದು ನಂಬರ್ 1 ಡಿಮ್ಯಾಂಡು, ಇದನ್ನ CBI ಕೊಡಬೇಕು. ಇನ್ನೊಂದು, ಇಲ್ಲಿದ ಸಿಟ್ಟಿಂಗ್ ಜಡ್ಜ್ ಹತ್ರ ಎಂಕ್ವೈರಿ ಮಾಡಿಸ್ಬೇಕು. ಯಾರು ಗುಂಡು ಆರಿಸಿದಾರೋ, ಅಂಗರಕ್ಷಕರು ಯಾರಿದ್ರು, ಈ ಕೃತ್ಯಕ್ಕೆ ಯಾರು ಮೂಲೋ ಅವ್ರು ನಾರಾ ಭರತ್ ರೆಡ್ಡಿ ಅವರು ಅರೆಸ್ಟ್ ಮಾಡಬೇಕು. ನಂತರ ಈ ಸತೀಶ್ ರೆಡ್ಡಿ ಅವರು ಇದ್ದಾರಲ್ಲ, ಅವರು ಒಂಥರ ಅಂದರೆ ಆ ಮನುಷ್ಯನ ಭಾವನೆಗಳು, ಆ ಮನುಷ್ಯನ ಮೈಂಡ್ ಸೆಟ್ ಏನಂದೇಳಿ ಗೊತ್ತಿಲ್ಲ. ಭಾಳಷ್ಟು ಜನರು ಅವ್ರಿಗೆ ಹವ್ಯಾಸ ಅಂತೆ, ಯಾರನ್ನ ಕರೆಸೋದು, ಗುಂಡಾರಿಸೋದು ಅವ್ರಿಗೆ ಅಭ್ಯಾಸ ಅಂತೆ. ಸಾಯಂಕಾಲ ಆದರೆ ಗುಂಡಾರಿಸ್ತಾರಂತೆ. ಅಂಥವ್ರಿಗೆ ಲೈಸೆನ್ಸ್ ಹೆಂಗೆ ಕೊಟ್ಟಿದ್ದೀರಿ ಅನ್ನೋದು ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಅಂಥವ್ರ ಮೇಲೆ ಕೂಡ ಅವ್ರಿಗೆ ಕೇಸ್ ಮಾಡಬೇಕು. ಅವರು ಏನು ಮಾಡಿದಾರ, ಇವತ್ತು ನಕಲಿ ಮಾಡಿಕೊಂಡು
ಅವರು ಬೇಕಂತೇಳಿ ಇವತ್ತು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಇವಾಗ ಹಾಸ್ಪಿಟಲ್ದಲ್ಲಿ ಅಡ್ಮಿಟ್ ಆಗಿರೋ ಕಾರಣ ಅವ್ನು ತಪ್ಪಿಸ್ಬೇಕನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಕೇಸಲ್ಲಿ ಅವ್ನು ಕೂಡ ಇನ್ವಾಲ್ವ್ಮೆಂಟ್ ಮಾಡಬೇಕು ಅನ್ನೋ ಒತ್ತಾಯ ಮಾಡ್ತಾರೆ. ಸರ್ ಇನ್ನೊಂದು ಸರ್ ಅಲ್ಲ, ಅವ್ರ ಲೈಸೆನ್ಸ್ ಆಲ್ರೆಡಿ ಕಾನೂನು ಪ್ರಕಾರ ಏನು ಮಾಡ್ತಾ ಇದ್ರು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಖಂಡಿತವಾಗಿ ಈ ರೀತಿ ಕೃತ್ಯ ನಡೆದಂಥ ಟೈಮಲ್ಲಿ ಕಾನೂನಿನ ಬಾಹಿರದ ಚಟುವಟಿಕೆಗಳು ನಡೆದಂಥ ಟೈಮಲ್ಲಿ ಅಲ್ಲಿ ಲೈಸೆನ್ಸ್ ಮಾಡುವಂಥ ಒತ್ತಾಯವನ್ನು ಕೂಡ ಆಲ್ರೆಡಿ ಸರ್ಕಾರಗಳು ಚಿಂತನೆ ಮಾಡ್ತಾ ಇದೆ. ಕೋರ್ ಕಮಿಟಿ ಸಭೆಯಲ್ಲಿ ವಿಚಾರ ಪ್ರಸ್ತಾಪ ಮಾಡ್ತಾರೆ ಸರ್. ಇಲ್ಲ, ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಾನು ಜನ ನೋಡ್ತಾ ಇದ್ರಲ್ಲ, ಸಿಕ್ಕಾಪಟ್ಟಿ ನಮಗೆ ಇಡೀ ರಾಜ್ಯದಿಂದ ಜನರು ಬರ್ತಾ ಇದ್ದಾರೆ. ರಾಮ್ಲೂರ್ ಏನೋ ಇನ್ಸಿಡೆಂಟ್ ಆಗಿದೆ, ಜನಾರ್ದನ್ ರೆಡ್ಡಿ ಅವರಿಗೆ ತೊಂದರೆ ಆಗಿದೆ ಅನ್ನೋ ಕಾರಣದಿಂದ ಎಲ್ಲ ಕಡೆ ಕೂಡ ಜನರು ಬರುವಂಥ ಟೈಮಲ್ಲಿ ಅವ್ರನ್ನ ನಾನು ಸಮಾಧಾನ ಮಾಡಿ ಕಳಿಸ್ಬೇಕಾಗ್ತದೆ. ಹಂಗಾಗಿ ಬಹಳಷ್ಟು ಜನರಿಗೆ ಒಬ್ಬರಿನಿಂದ ಒಬ್ಬರು ಮಾಧ್ಯಮದ ಮೂಲಕ ಗೊತ್ತಾಗ್ತಾರೆ. ಕಾರಣ ಚಾಮರಾಜನಗರ, ಬೀದರು, ಬಳ್ಳಾರಿ ಜಿಲ್ಲೆ, ವಿಜಯನಗರ ಜಿಲ್ಲೆ, ಅಖಂಡ ಕರ್ನಾಟಕದಿಂದ ಅನೇಕ ಕಡೆಯಿಂದ ಮೂಲೆಯಿಂದ ಬರ್ತಾ ಇದ್ದಾರೆ ಜನರು. ಅವರೆಲ್ಲರೂ ಕೂಡ ಸಮಾಧಾನ ಪಡಿಸಬೇಕಾಗಿರೋ ಕಾರಣ ನಾನು ಕೋರ್ ಕಮಿಟಿಗೆ ಹೋಗ್ತಾ ಇಲ್ಲ. ಆಲ್ರೆಡಿ ನಾನು ಕೋರ್ ಕಮಿಟಿ ಸದಸ್ಯರು ಎಲ್ಲರ ಹತ್ರ, ಸಿ ಟಿ ರವಿಯವ್ರ ಹತ್ರ, ಪ್ರಹ್ಲಾದ್ ಜೋಶಿ ಹತ್ರ, ಸೋಮಣ್ಣವ್ರ ಹತ್ರ ಎಲ್ಲರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ದಯವಿಟ್ಟು ಅವಕಾಶವನ್ನು ಮಾಡಿಕೊಟ್ಟರೆ ಪಾದಯಾತ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಇವತ್ತೇನು ಕಾಂಗ್ರೆಸ್ ಅಧಿಕಾರವನ್ನು ಬರಲಾರ್ದಂಥ ಟೈಮಲ್ಲಿ ಇಲ್ಲಿಂದ ಏನು ಪ್ರಾರಂಭವನ್ನು ಮಾಡಿ ಏನು ಬಳ್ಳಾರಿ ಜಿಲ್ಲೆಗೆ ಅಪಮಾನ ಮಾಡಿದಂಥ ಕಾಂಗ್ರೆಸ್ ಪಾರ್ಟಿಗೆ ಪುನಃ ಇಲ್ಲಿಂದನೇ ಪ್ರಾರಂಭ ಮಾಡಿ ಇಡೀ ರಾಜ್ಯದಲ್ಲಿ ಜನರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತೀನಿ.